ಮಾಣಿಕ್ಯವೀಣಾ ಮೃಪಲಾಲಯಂತಿಂ ಮದಾಲಸಾ ಮಂಜುಳವಾದ್ವಿಲಾಸಾ ಮಾಣಿಕ್ಯವೀಣಾ ಮೃಪಲಾಲಯಂತಿಂ ಮದಾಲಸಾ ಮಂಜುಳವಾದ್ವಿಲಾಸಾ. ನಮಸ್ಕಾರ ಎಲ್ಲರಿಗೂ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನಿನ್ನೆ ಕುಡ್ಲಾ ರ್ಯಾಂಪೇಜ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಒಂದು ಸಂದರ್ಶನವನ್ನು ನೋಡಿದ್ನಿ. ಇಷ್ಟೊಂದು ಖುಷಿ ಆಯ್ತಲ್ಲ. ಈ ಖುಷಿಗೆ ನಾನು ಒಬ್ಬರಿಗೆ ಕೌಂಟರ್ ಡೈಲಾಗ್ ಕೊಡ್ಲಿಲ್ಲಪ್ಪ ಅಂದ್ರೆ ತಪ್ಪುತ್ತದೆ. ಏನು ವೀರೇಂದ್ರ ಹೆಗಡೆ, ಕಂಗೆನ್ನಿನಿಂದ ಕೆಕ್ಕರಿಸಿ ನೋಡಿ ನಿನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನನ್ನಿಲ್ಲ. ಪವಿತ್ರ ಸೌಜನ್ಯಳ ಕೊಂದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹೊತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ರಂಗನ್ನ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಬಿಜೆಪಿಯನ್ನ ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಸೌಜನ್ಯಳ ಕೊಂದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮನ್ನಾಗಲಿ. ನೋಡ್ರಿ, ದೇವರು ಸತ್ಯದ ಪರವಾಗಿ ಇರ್ತಾನೆ, ದೇವರು ಹೋರಾಟದ ಪರವಾಗಿ ಇರ್ತಾರೆ. ಅದಕ್ಕೆ ಕಾರಣ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ. ಹೈಕೋರ್ಟ್ ಗಡಿಪಾರಿನ ಆದೇಶವನ್ನು ರದ್ದು ಮಾಡಿದರೆ, ಆ ರದ್ದು ಇಲ್ಲಿವರೆಗೂ ಈ ಮಿಂಡ್ರಿ ಮೀಡಿಯಾಗಳು, ಹೇಳ್ತಿನ್ನೋ ಮೀಡಿಯಾಗಳು ಏನು ಹೋಗ್ಕೊಳಕತ್ತಿದ್ವಲ್ಲ, ಗಡಿಪಾರ ಆದರು, ಪಲಾಯನ ಆದರು, ಆಮೇಲೆ ಎಲ್ಲೂ ಹೋದರು, ತಪ್ಸ್ಕೊಂಡು ಬಿಟ್ಟರು, ಓಡಿ ಹೋದ್ರು, ಏನು ಬೇಕಾದ್ರೆ ಮಾತಾಡ್ತಿದ್ರಲ್ಲ, ಅವ್ರಿಗೆಲ್ಲ ಏನಪ್ಪ ಅಂದ್ರೆ ಒಂದು ಬಗನಿಗೆ ಇಟ್ಟಂಗಾಗಿದ್ದಾರೆ. ಯಾಕಂದ್ರೆ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಕುಡ್ಲಾ ರ್ಯಾಂಪೇಜ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸಂದರ್ಶನವನ್ನು ಕೊಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾರೆ. ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತಾರೆ. ನಿಜವಾದ ಹಿಂದೂ ನಾಯಕ, ನಿಜವಾದ ಹೋರಾಟಗಾರ, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇರ್ತಕ್ಕಂಥವನು, ಹೆಣ್ಣು ಮಕ್ಕಳಿಗಾಗಿ ಹೋರಾಟ ಮಾಡ್ತಕ್ಕಂಥವನು ಯಾರಾದರೂ ಇದ್ದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂಥ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಬಂದಕ್ಕೆ ಇಟ್ಕೊಂಡಿದೀಯ, ನೀ ಅದನ್ನು ಮಾಡಿದೀಯ, ಇದನ್ನು ಮಾಡಿದೀಯ ಅಂತ ತಿಳ್ಕೊಂಡು ಅವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಅವರನ್ನು ಗಡಿಪಾರು ಮಾಡ್ತಕ್ಕಂಥ ಒಂದು ಷಡ್ಯಂತ್ರವನ್ನು ಇವ್ರು ಮತ್ತೊಂದು ಏನಾಗಿದೆ ಗೊತ್ತೇನ್ರಿ. ನಾನು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವ್ರದ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೋಡ್ತಿರ್ಬೇಕಾದ್ರೆ ಸೈಡ್ನಾಗ ಪಟದಿಶಿನ ಪಬ್ಲಿಕ್ ಟಿವಿ, ಅದು ಯೂಟ್ಯೂಬ್ನಾಗ ಬರ್ತದಲ್ಲ, ಬಂದ ತಕ್ಷಣ ಅದು ಪಬ್ಲಿಕ್ ಟಿವಿ ಏನು ಬರ್ತಪ್ಪ ಅಂದ್ರೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ. ಏನು ಹಡಿಸಿ ಮಕ್ಕಳೇ ಇವರು ಪಬ್ಲಿಕ್ ಟಿವಿ ಅವರ, ಇನ್ನೂ ನೀವು ಷಡ್ಯಂತ್ರದಾಗ ಅದಿರಿ, ಇನ್ನೂ ಹೇಳಾಗದಿರಿ ನೀವು, ಎಂತೆಂಥ ಬೆಳವಣಿಗೆ ಆಗದವ, ಇನ್ನೂ ನೀವು ಷಡ್ಯಂತ್ರ ಇದ್ರೊಳಗೆ ಅದಿರಿ. ನಿಮ್ಮ ಜೀವನಾನ ಇದ್ರೊಳಗೆ ಕಳೀತಿಲ್ಲ ಬಡಿಸಿ ಸುಳೆ ಮಕ್ಕಳ, ಇದ್ರೊಳಗೆ ಕಳೀತು ನಿಮ್ಮದು. ಸೊ ನೂರಾರು ಪ್ರಕರಣಗಳನ್ನು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮೇಲೆ ಹಾಕಿದರು. ರೌಡಿ ಶೀಟರ್ ಕೇಸ್ ಆಯಿತು ಅವ್ರ ಮೇಲೆ, ಎಲ್ಲ ಆದರೂ ಕೂಡ ಇವತ್ತಿಯೂ ಕೂಡ ನೀನು ಲಂಚ ತಗೊಂಡಿದೀಯ, ನೀನು ರೇಪ್ ಮಾಡಿದೀಯ, ನೀನು ಭೂಮಿ ಕಳ್ಳತನ ಮಾಡಿದೀಯ, ನೀನು ದಲಿತರಿಗೆ ಅನ್ಯಾಯ ಮಾಡಿದೀಯ, ನೀವು ಒಂದು ಸಂಘ ಕಟ್ಕೊಂಡು ಬಡ್ಡಿ ದಂಧೆಯನ್ನು ಮಾಡ್ತಾ ಇದ್ದೀಯ, ನೀನು ಅಮಾಯಕರ ಮೇಲೆ ಹಲ್ಲೆ ಮಾಡಿದೆ, ನೀನು ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದೆ, ನೀನು ಅಥವಾ ಹಿಂದೂ ಧರ್ಮದ ಜನರಿಂದ ದುಡ್ಡನ್ನು ತಿಂದಿದ್ದೀನಿ ಅಂತಕ್ಕಂಥ ಒಂದೇ ಒಂದು ಕೇಸ್ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮೇಲೆ ಇಲ್ಲ. ಆ ಎಲ್ಲ ಕೇಸ್ಗಳನ್ನು ಹೊಂದಿರತಕ್ಕಂಥವ್ರು ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್ ಅವರ ಸಂಬಂಧಿಕರು. ಎಲ್ಲ ಕೇಸ್ಗಳು ಅವ್ರ ಮೇಲೆ ಅದಾವ. ಗಡಿಪಾರು ಯಾರು ಮಾಡಬೇಕು, ನಾವು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮಾಡಬೇಕು. ಎಂಥ SIT, ಅದಕ್ಕೆ ಅವ್ರು SIT ಬಗ್ಗೆ ಒಂದು ಹೇಳಿದ್ರು, ಭಾಳ ಚಂದ ಹೇಳ್ಯಾರ. ಅದನ್ನ ಹೋಗಿ ಇಂಟರ್ವ್ಯೂ ನೋಡ್ರಿ, ನಾನು ಹೇಳಬಾರ್ದು, ಅದನ್ನು ತಪ್ಪಾಗ್ತದೆ. ಕುಡ್ಲಾ ರ್ಯಾಂಪೇಜ್ ನಿಮಗೆಲ್ಲ ಗೊತ್ತದ. ಓಕೆ, ದೊಡ್ಡ ಹೋರಾಟಗಾರ ಅವ್ರ ಸಮ ನಾವಲ್ಲ. ಸೊ ಅವು ಅಲ್ಲಿ ಹೋಗಿ ಚಾನೆಲ್ ನೋಡ್ರಿ, SIT ಬಗ್ಗೆ ಒಂದು ಚೆಂದಾಗಿ ಹೇಳ್ಯಾರ. ಅವ್ರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು, ಹೇಳ್ಯಾರ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ. ಅದನ್ನು ಹೋಗಿ ನೋಡ್ಕೊಂಡು ಬರ್ರಿ ನೀವು. ಆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಇವತ್ತು ಗಡಿಪಾರು ಆದೇಶ ರದ್ದಾಗ್ಯದ, ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗ್ಯದ. ಸಿದ್ದರಾಮಯ್ಯನವರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಮೇಲೆ ಇವತ್ತಿಯೂ ಕೂಡ ನಂಬಿಕೆ ಅದ, ಇವತ್ತಿಯೂ ಕೂಡ ನಿಮ್ಮ ಮೇಲೆ ನಂಬಿಕೆ ಅದ. ದಯಮಾಡಿ ಏನಾದರೂ ಮಾಡಿ ಇದಕ್ಕೊಂದು ಪರಿಹಾರವನ್ನು ಕೊಡಿಸ್ಬೇಕು, ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸ್ಬೇಕು. ಬಿಡ್ರಿ ಅವ್ರನ್ನ, ಪರಮೇಶ್ವರನ್ನ ಬಿಟ್ಬಿಟ್ರಿ. ಪರಮೇಶ್ವರ್ ಎಲ್ಲಿದಪ್ಪ ಅಂದ್ರೆ ಅಲ್ಲಿ ಎಲ್ಲೋ ATM ಕಳ್ಳತನ ಆಯಿತು, ಆ ಕಡೆ ಬ್ಯಾಂಕ್ ದರೋಡೆ ಮಾಡಿದ್ರು, ಅವ್ರಿಗೆ ಅದು ಗೊತ್ತು ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಆ ಕಡೆ ತಿರುಗಾಡ್ಕೊತಿರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು DKಶಿ ಏನಪ್ಪ ಅಂದ್ರೆ ಸದ್ಯದಾಗ ರಾಜೀನಾಮೆ ಅಂತೂ ಕೊಡೋದನ. ಯಾಕಂದ್ರೆ ಹೈಕಮಾಂಡ್ದವ್ರಂತೂ ಅವ್ನು ಎಲ್ಲೆಡಿಗೆ ತಿಂದು ಉಗುಳಿ ಕಳಿಸಿಬಿಟ್ಟಿದ್ದಾರೆ DKಶಿಗೆ. ಓಕೆ,
ಸೊ ಅವನಂತೂ ಮುದದಿನ ಸಿದ್ದರಾಮಯ್ಯ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಅದಾರ. ಸೊ 2.5 ವರ್ಷ ಇನ್ನೂ ಕೂಡ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ನೀವು ದಯಮಾಡಿ ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ. ಇಡೀ ರಾತ್ರಿ ಅವಳನ್ನು ರೇಪ್ ಮಾಡಿ ಬೆಳಗ್ಗೆ ತಂದು ಒಯ್ಯಬೇಕಾದ್ರೆ ಅವ್ರ ಯೋನಿ ಒಳಗಡೆ 5 ಇಂಚ್ ಮನ ತುಂಬ್ಯಾರ ರೀ. ಸಿದ್ದರಾಮಯ್ಯನವರು 5 ಇಂಚ್ ಮನ ತುಂಬ್ಯಾರ. ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಮತ್ತೊಂದು ಏನಪ್ಪ ಅಂದ್ರೆ ನಮ್ಮ ಜನನು ಹೆಂಗದಂದ್ರೆ ನಮ್ಮಂಥವ್ರಿಗೆ ಸಬ್ಸ್ಕ್ರೈಬ್ ಆಗಿರ್ಬೋದು, ಲೈಕ್ ಕಮೆಂಟ್ಸ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ಇವರು ನಾವು ಹೇಳ್ತಿನ್ನಂಗಿಲ್ಲ. ನಾವು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸತಕ್ಕಂಥ ಕೆಲಸವನ್ನು ಮಾಡ್ತಿರ್ತೀವಿ. ಅಥವಾ ಹೆಣ್ಣು ಮಕ್ಕಳಿಗಾಗಿ ಒಂದು ತೃಣ ಭಾಳ ಅಲ್ಲ ಅಂದ್ರೂ ಒಂದು ತೃಣ ಆದರೂ ಕೂಡ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತೀವಿ ನಾವು. ಆದರೆ ನಮ್ಮ ಜನ ಏನಪ್ಪ ಅಂದರೆ ಕೆಲವೊಂದಿಷ್ಟು ನೀಚ ಬುದ್ಧಿ ಸುಳೆ ಮಕ್ಕಳಿಗೆ, ಆಮೇಲೆ ಹೇಲ್ ತಿನ್ನೋ ಮಕ್ಕಳಿಗೆ, ಆಮೇಲೆ ಇಂಥ ದರಿದ್ರ ನನ್ನ ಮಕ್ಕಳಿಗೆ ಕಮೆಂಟ್ ಮಾಡ್ತಾರೆ. ನಮಗೆ ಯಾರೂ ಕಮೆಂಟ್ ಮಾಡೋಂಗಿಲ್ಲ, ನಮಗೆ ಯಾರೂ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಲೈಕು ಮಾಡೋಂಗಿಲ್ಲ ರೀ. ಇರಲಿ, ಬೇಡ, ಅದೇನು ಬೇಕಾಗಿಲ್ಲ. ಸಬ್ಸ್ಕ್ರೈಬ್ ಬೇಕು, ಲೈಕ್ ಬೇಕು, ಶೇರ್ ಬೇಕು, ಕಮೆಂಟ್ ಬೇಕು ಅಂತಕ್ಕಂಥದ್ದು ಏನಿಲ್ಲ. ಆದರೆ ನಮ್ಮ ಹೋರಾಟ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರ ಆದೇಶ ರದ್ದಾಗ್ಯದ ರೀ. ಯಾವ ಸುಳೆ ಮಕ್ಕಳು ಏನು ಬಂದು ಏನು ಹರ್ಕೊಳ್ಳೋದಾರ, ಏನು ಮಾಡ್ಕೊಳಕ್ಕಾಗಿಲ್ಲ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳು ದರಿದ್ರ ಸುಳೆ ಮಕ್ಕಳು ಅದಾರ. ಅವ್ರೊಂದು 3-4 ದಿನ ಏನು ಮಾಡಿದ್ರಪ್ಪ ಅಂದ್ರೆ ಸೌಜನ್ಯ ಪರವಾಗಿ ಮಾಡಿದರು. ಆಮೇಲೆ ಅವರಿಗೆ ದುಡ್ಡು ಸಿಗ್ತದೆ ನಾನು ಹೇಳಂಗಿಲ್ಲ. ಯಾರಿಗೆ ಅಂಜಿ ಬಿಟ್ಟರು ಅಥವಾ ಇದು ಯಾಕೆ ನಮ್ಗೆ ಬೇಕಂತಂದು ಬಿಟ್ಟರು, ಯಾವ ಕಾರಣಗಳಿಂದ ಕೆಲವೊಂದಿಷ್ಟು ಚಾನಲ್ಗಳು ಸುಮ್ಮನೆ ಮುಚ್ಕೊಂಡೇ ಇದ್ದುಬಿಟ್ರು. ಆಮೇಲೆ ಈ ದರಿದ್ರ ನ್ಯೂಸ್ ಚಾನಲ್ಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಎಲ್ಲಿ ಕಣ್ಮರಿ ಆದರು, ಅವ್ರೇನು ಮಾತಾಡೋದಿಲ್ಲ, ಏನಿಲ್ಲ, ಹೋರಾಟದಿಂದ ಹಿಂದೆ ಸರಿದ್ರು. ಈ ಹಲ್ಕಟ್ಟು 4 ಸುಳೆ ಮಕ್ಕಳು ಕೆಲವೊಂದು ಚಾನಲ್ಗಳು ಈಗ ಹೋಗ್ಕೊಳಕತ್ತಿದ್ದು. ನಿನ್ನೆ ಬಂದು ಅವರು ಡೈರೆಕ್ಟ್ ಗಜ್ಮಾ ಮಾಡಿಬಿಟ್ರು. ನಿನ್ನೆ ಏನು ಗಜ್ಮಾ ಮಾಡಿದ್ರಲ್ಲ ಎಲ್ಲರಿಗೂ ಕೂಡ ನೆತ್ತಿಗೆ ಏರಿಬಿಡ್ತು. ಅದಕ್ಕೆ ಹೇಳ್ತೀನಿ ನಾನು, ಮಾಣಿಕ್ಯ ವೀಣಾ ಮೃಪುಲಾಲಯಂತಿ ಮದಾಲಸ ಮಂಜುಳವಾದ್ ವಿಲಾಸ. ದೇವರು ಎಲ್ಲ ಕಡೆ ಇರ್ತಾನೆ ರೀ, ಎಲ್ಲ ಕಡೆ ಇರ್ತಾನೆ. ವಿಶೇಷವಾಗಿ ಸತ್ಯದ ಕಡೆನೇ ದೇವರು ಇರ್ತಾನೆ ಇವತ್ತು. ಸೊ ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಗಡಿಪಾರಿನ ಆದೇಶ ರದ್ದಾಗ್ಯದ ರೀ. ಈ ಹಲ್ಕಟ್ಟು ಸುಳಿ ಮಕ್ಕಳು ತೋರ್ಸಾಗದಾರ. ಇನ್ನೂ ಎದುರಿಗೆ ತೋರ್ಸಾದಾರಪ್ಪ ಅಂದ್ರೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಎದುರಿಗೆ ತೋರ್ಸಾಗದಾರ. ಸೊ ನಾನು ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಯವಿಟ್ಟು ಕುಡ್ಲ ರ್ಯಾಂಪೇಜ್ ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಮತ್ತೆ ಹುಲಿ ಈಸ್ ಬ್ಯಾಕ್, ಹುಲಿ ಮತ್ತೆ ಬಂದದ, 100% ಗರ್ಜನೆ ಆಗೋದನ್ನ, ಅತ್ಯಾಚಾರಿಗಳ ಕುಂಡ್ಯಾಗ ನೀರು ಬಿಡೋದನ್ನ, ಸರ್ಕಾರಕ್ಕಂತೂ ಈಗಾಗಲೇ ಮುಖಭಂಗ ಆಗಿ ಹೋಗ್ಯದ. ಅದರ ಅತ್ಯಾಚಾರಿಗಳನ್ನು ಒಳಗಡೆ ಹಾಕುವವರೆಗೂ ಕೂಡ ಈ ಚಕ್ರವರ್ತಿ ಯಾವತ್ತೂ ನಿಲ್ಲಂಗಿಲ್ಲ. ಅಕಸ್ಮಾತ್ ಆಗಿ ಈ ಒಂದು ಹೋರಾಟದಲ್ಲಿ ನನ್ನ ಪ್ರಾಣ ಹೋದರೂ ಕೂಡ ನಡೀತದೆ ನನಗೆ. ಯಾಕಪ್ಪ ಅಂದ್ರೆ ನನ್ನ ಮಗಳಿಗೆ ಗೊತ್ತಾಗಬೇಕು, ನಮ್ಮಪ್ಪ ಒಂದು ಹೆಣ್ಣು ಮಗುವಿನಿಗೋಸ್ಕರ ಹೋರಾಟ ಮಾಡ್ತಾ ಇದ್ದ. ಈ ನೀಚ ಬುದ್ಧಿ ನನ್ನ ಮಕ್ಕಳು ನಮ್ಮ ಅಪ್ಪನನ್ನು ಹೊಡೆದುಕೊಂಡರು ಅಥವಾ ಹಿಂಗಾಯಿತು ಅಂತಕ್ಕಂಥದ್ದು ನನ್ನ ಮಗಳಿಗೆ ಗೊತ್ತಾಗಲಿ, ಅವಳು ಕೂಡ ಮುಂದೆ ಒಂದು ದೊಡ್ಡ ಹೋರಾಟಗಾರ್ತಿ ಆಗಲಿ. ಇದನ್ನು ನಾನು ಬಯಸ್ತೀನಿ ಹೊರತಾಗಿ ಬೇರೆ ಏನೂ ಬಯಸೋದಿಲ್ಲ. ದುಡ್ಡು ನನ್ನ ಕಡೆ ಇರ್ತದೆ, ನಿಮ್ಮ ಕಡೆ ಇರ್ತದೆ. ನೀವು ಖುಷಿಯಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ, ನೀವು ನೆಮ್ಮದಿಯಾಗಿದ್ದೀರಿ. ಇಷ್ಟೇ ಜೀವನ. ಓಕೆ, ಸೌಜನ್ಯಗಳಿಗೆ ಎಲ್ಲರೂ ಕೂಡಿ ನ್ಯಾಯ ಕೊಡಿಸೋಣ. ಅಲ್ಲೇ ಸೈಡ್ಗೆ ಜರ ಸಬ್ಸ್ಕ್ರೈಬ್ ಬಟನ್ ಇರ್ತದೆ ನೋಡಿರಿ, ಅದು ಸಬ್ಸ್ಕ್ರೈಬ್ ಬಟನ್ ಒಟ್ಟಿಗೆ ಸ್ವಲ್ಪ ವಿಡಿಯೋ ನೋಡೋದನ್ನು ಮಾಡಿರಿ. ನಮಸ್ಕಾರ.